ಹಲೋ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ನಮ್ಮ ಫಸ್ಟ್ ವಿಡಿಯೋ, ಸೊ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಸೊ ಇವಾಗ ನಾವು ಹೋಗ್ತಾ ಇರೋದು ಮಂಗಳೂರಿಗೆ. ನಾವು ತುಮಕೂರ್ನ ಬೆಳಗ್ಗೆ 5:30ಗೆ ಬಿಟ್ಟು ನಾವು ಹೋಗ್ತಾ ಇರೋದು ಕುಣಿಗಲ್ಗೆ. ಕುಣಿಗಲಿಂದ ನಾವು ಹಾಸನ್ಗೆ ಹೋಗಿ ನೆಕ್ಸ್ಟ್ ನಾವು ಮಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ನಾವು ನೋಡ್ತಾ ಇರೋದು ಸಕಲೇಶ್ಪುರ ಬಸ್ ಸ್ಟ್ಯಾಂಡ್. ಇದು ನಾವು ಆಲ್ಮೋಸ್ಟ್ 8:30 ಆಗಿತ್ತು ರೀಚ್ ಆದಾಗ ಸಕಲೇಶ್ಪುರ. ಅಂಡ್ ನೆಕ್ಸ್ಟ್ ನಾವು ಇದು ಆನ್ ದಿ ವೇ ಹೋಗ್ತಾ ಹೋಗ್ತಾ ಶಿವನ್ ಟೆಂಪಲ್ ನೋಡಿದ್ವಿ. ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿತ್ತು ಶಿವನ್ ಟೆಂಪಲ್. ನಾವು ದೂರದಿಂದನೇ ನೋಡಿದ್ವಿ. ಸೊ ಮತ್ತೆ ಇಲ್ಲಿ ಆ ನೀರ್ ಕೂಡ ಹರಿಯುತ್ತೆ ಇಲ್ಲಿ. ಇವಾಗ ಸ್ವಲ್ಪ ಮಳೆ ಕಮ್ಮಿ ಇರೋದ್ರಿಂದ ನೀರೆಲ್ಲ ಕಮ್ಮಿ ಆಗಿದೆ. ಮಳೆ ಏನಾರ ಬಂದ್ರೆ ಇದು ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ, ತುಂಬಾ ನೀರಿರುತ್ತೆ. ಮತ್ತೆ ನಾವಿವಾಗ ತಿಂಡಿ ತಿನ್ನೋ ಟೈಮ್ ಆಗಿತ್ತು. ಒಂದು 11ಗೆ ನಾವು ತಿಂಡಿ ತಿನ್ಬೇಕು ಅಂತ ಸೈಡಿಗೆ ಹಾಕಿದ್ವಿ. ಸೊ ನಾವು ನಮ್ಮ ಬ್ರೇಕ್ಫಾಸ್ಟ್ನೆಲ್ಲ ಮುಗಿಸಿ ನಾವು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸೊ ಇವಾಗ ನಾವು ಹೋಗ್ತಾ ಇರೋದು ಮಂಗಳೂರು ಕಡೆಗೆ. ಇಲ್ಲಿ ನಾವು ಶಿರ್ಡಿ ಘಾಟಿಂದ ಬಂದಿದ್ವಿ, ಸೊ ಹಾಗಾಗಿ ಕೆಲಸ ನಡೀತಾ ಇದೆ. ಇಲ್ಲಿ ಫ್ಲೈಓವರ್ ಕೂಡ ಆಗ್ತಾ ಇದೆ. ಇಲ್ಲಿ ಮಂಗಳೂರು ಮತ್ತೆ ಹಾಸನ್ ಫ್ಲೈಓವರ್ ಇದು. ಸೊ ಹಂಗಾಗಿ ಇಲ್ಲಿ ಕೆಲಸ ಆಗ್ತಿರೋದ್ರಿಂದ ನಾವು ಕೆಳಗಡೆನೆ ಹೋಗ್ತಾ ಇದೀವಿ. ತುಂಬಾ ಟ್ರಾಫಿಕ್ ಇದೆ, ಸೊ ಲೇಟ್ ಆಗುತ್ತೆ ಹೋಗಕ್ಕೆ. ನಾವು ನೆಕ್ಸ್ಟ್ ಹೋಗಿತ್ತು ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನ. ಇಲ್ಲಿ ಬಾವಿ ನೋಡ್ಬೋದು ನೀವು, 7 ಬಾವಿ ಇದಾವೆ. ಮತ್ತೆ ಇಲ್ಲಿ ನಂದಿ ಬಾಯಿಯಿಂದ ನೀರು ಕೂಡ ಬರ್ತಾ ಇದೆ. ಈ ನೀರು ಎಲ್ಲಿಂದ ಬರುತ್ತೆ ಅಂತಾನೂ ಗೊತ್ತಿಲ್ಲ. ಮತ್ತೆ ನಾವು ನೆಕ್ಸ್ಟ್ ಹೋಗಿತ್ತು ಕುದ್ರೋಳಿ ಗೋಕರ್ಣಗೆ. ನಾವು ಹೋಗೋ ಅಷ್ಟೊತ್ತಿಗೆ ದೇವಸ್ಥಾನ ಕ್ಲೋಸ್ ಆಗಿತ್ತು, ಹಾಗಾಗಿ ನಾವು ಹೊರಗಡೆಯಿಂದನೇ ನೋಡಿದ್ವಿ ಹಾಗೂ ಫೋಟೋ ಎಲ್ಲ ತೆಕ್ಕೊಂಡ್ವಿ. ಮತ್ತೆ ನಾವು ಅಲ್ಲಿಂದ ಹೊರಟಿತ್ತು ಬೀಚ್ ಕಡೆಗೆ. ಮತ್ತೆ ನಾವು ಬೀಚ್ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಕ್ಕಳೆಲ್ಲ ತುಂಬಾ ಆಸೆ ಪಡ್ತಾ ಇದ್ರು ನಾವು ಬೀಚ್ ಅಲ್ಲಿ ಆಡ್ಬೇಕು ಅಂತ. ಹಾಗಾಗಿ ಬೀಚ್ ಅಲ್ಲಿ ಆಡಿ ತುಂಬಾ ಎಂಜಾಯ್ ಮಾಡಿದ್ವಿ. ನಾವು ಬೀಚ್ನೆಲ್ಲ ಆಡಿ 4:35 ಆಗಿತ್ತು ಬಿಟ್ಟಾಗ. ನಾವು ಹೋಗ್ಬೇಕಾದ್ರೆ ಹಂಗೆ ಇಲ್ಲಿ ಮಂಗಳೂರಲ್ಲಿ ಒಂದು ಓಲ್ಡ್ ಬ್ರಿಡ್ಜ್ ಇದೆ, ಇದ್ರ ಮೇಲಿಂದ ಹೋದ್ವಿ. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡ್ವಿ. ಇಲ್ಲೂ ಅಷ್ಟೇ ಚೆನ್ನಾಗಿದೆ. ಕೆಳಗಡೆ ನೀರು ಹರಿತಾ ಇರುತ್ತೆ, ಮೇಲ್ಗಡೆ ಬ್ರಿಡ್ಜ್ ಇದೆ. ಇಲ್ಲಿ ಶೂಟಿಂಗ್ ಕೂಡ ಆಗಿದೆ. ನೆಕ್ಸ್ಟ್ ನಾವು ಬಂದಿತ್ತು ಧರ್ಮಸ್ಥಳಗೆ. ನಾವು ಉಜಿರೆ ಕಡೆಯಿಂದ ಬಂದಾಗ ಈ ತರ ಆರ್ಚ್ ಸಿಗುತ್ತೆ, ಇಲ್ಲಿಂದ ನಾವು ಸೀದಾ ಧರ್ಮಸ್ಥಳಗೆ ಹೋಗ್ಬೋದು. ಮತ್ತೆ ನಾವಿಲ್ಲಿ ರೀಚ್ ಆಗಿತ್ತು ಒಂದು 7 ಆಗಿತ್ತು ನಾವು ಧರ್ಮಸ್ಥಳಕ್ಕೆ ಬಂದಾಗ. ಹಾಗಾಗಿ ಬೆಳಿಗ್ಗೆ ರಶ್ ಇರುತ್ತೆ, ಕಡೆ ಕಾರ್ತಿಕ ಆಗಿರೋದ್ರಿಂದ ಅಂತ ನಾವು ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಜನನೂ ಅಷ್ಟೇ ತುಂಬಾ ಕಮ್ಮಿ ಇದ್ರು, ರಶ್ ಏನ್ ಅಷ್ಟಾಗಿರ್ಲಿಲ್ಲ. ಬೆಳಗ್ಗೆ ತುಂಬಾ ರಶ್ ಇರುತ್ತೆ ಅಂತ ನಾವ್ ಇವಾಗ್ಲೇ ನೈಟೇ ದರ್ಶನ ಮಾಡೋಣ ಅಂತ ಮಾಡಿದ್ವಿ. ನಾವು ದರ್ಶನ ಮಾಡಕ್ಕೆ ಆಲ್ಮೋಸ್ಟ್ ಒಂದು 8:30 ಆಗಿತ್ತು. ದರ್ಶನ ಎಲ್ಲ ಆಯ್ತು, ಎಲ್ಲ ಚೆನ್ನಾಗಿತ್ತು. ಹಾಗೆ ನಾವು ಅಲ್ಲೇ ಸ್ಟೇ ಆಗಿದ್ವಿ. ಬೆಳಗ್ಗೆ ಎಲ್ಲ ಫ್ರೆಶ್ ಅಪ್ ಆಗಿ ಬಂದು ತಿರ್ಗಾ ಒಂದ್ಸತಿ ಕೈ ಮುಕ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಸೋಮವಾರ ಆಗಿರೋದ್ರಿಂದ ಎಲ್ಲಾರು ದೀಪ ಎಲ್ಲ ಹಚ್ತಾ ಇದ್ರು ಹಾಗೂ ತುಂಬಾ ನೋಡಕ್ ಚೆನ್ನಾಗಿತ್ತು ಇಲ್ಲಿ. ಹಾಗೆ ನಾವು ಬಿಟ್ಟಾಗ ಇಲ್ಲಿ ಬರ್ಬೇಕಾದ್ರೆ ನೀವು ನೋಡ್ತಾ ಇರ್ಬೋದು, ರೋಡ್ ಎಲ್ಲ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇನ್ನ 5 to 6 days ಇತ್ತು ಅಂತ ಕಾಣುತ್ತೆ ಲಕ್ಷ ದೀಪೋತ್ಸವಕ್ಕೆ. ಹಂಗಾಗಿ ರೋಡ್ ಎಲ್ಲ ತುಂಬಾ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಕ್ಕೆ ತುಂಬಾ ಚೆನ್ನಾಗಿದೆ. ನೈಟ್ ಹೊತ್ತಾದ್ರೆ ತುಂಬಾ ಚೆನ್ನಾಗಿರುತ್ತೆ, ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ಹಾಗೂ ನಾವು ನೆಕ್ಸ್ಟ್ ನಾವು ಹೊರಟಿತ್ತು ರಾಮ ಮಂದಿರಕ್ಕೆ. ನೀವು ನೋಡ್ತಾ ಇರ್ಬೋದು, ಇದೇ ರಾಮ ಮಂದಿರ. ನಾವಿಲ್ಲಿ ಬಂದಾಗ ಆಲ್ಮೋಸ್ಟ್ ಒಂದು 11:30 11:45 ಆಗಿತ್ತು. ಇಲ್ಲಿ ಒಳಗಡೆ ಫೋಟೋಸ್ ಎಲ್ಲ ಅಲೋಡ್ ಇಲ್ಲ, ಮತ್ತೆ ವಿಡಿಯೋ ಏನು ಮಾಡಂಗಿಲ್ಲ, ಸುಮ್ನೆ ಎಲ್ಲ ನೋಡ್ಕೊ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇಲ್ಲಿ ಒಳಗಡೆ ದೇವತೆ ಎಲ್ಲ ಇದಾವೆ, ನವದುರ್ಗೆಯರೆಲ್ಲ ಇದ್ದಾರೆ. ಹಾಗೆ ನಾವು ಬರ್ತಾ ಆನ್ ದಿ ವೇ ಈ ತಾಟೆನಿಂಗ್ ಮತ್ತೆ ಸೋಡಾ ಎಲ್ಲ ಕುಡಿದ್ವಿ, ತುಂಬಾ ಚೆನ್ನಾಗಿ. ನೆಕ್ಸ್ಟ್ ಬಂದಿತ್ತು ಸೌತಡ್ಕ ಗಣಪತಿಗೆ. ನಾವಿಲ್ಲಿ ಬಂದಾಗ ಆಲ್ಮೋಸ್ಟ್ 12:30 1 ಆಗಿತ್ತು ಅಂತ ಅನ್ಸುತ್ತೆ. ನಾವು ಬೇಗ ದರ್ಶನ ಮಾಡೋಣ ಅಂತ ಎಲ್ಲ ಮಾಡ್ಕೊಂಡ್ವಿ. ಇಲ್ಲಿ ನೋಡ್ಬೋದು ನೀವು, ತುಂಬಾ ಹಸುಗಳಿದಾವೆ. ಮತ್ತೆ ಇಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿದೆ ಈ ಪ್ಲೇಸ್. ಇಲ್ಲಿ ಏನು ಅಂತ ಅಂದ್ರೆ, ಈ ಗಣೇಶನ್ಗೆ ತುಂಬಾ ಇಷ್ಟ ಅಂದ್ರೆ ಸೌತೆಕಾಯಿ ಅಂತ. ಪ್ರತಿ ಒಬ್ರು ಇಲ್ಲಿ ಪೂಜೆ ಮಾಡಿಸಿದಾಗ ಪೂಜೆಯಲ್ಲಿ ಸೌತೆಕಾಯಿ ಅನ್ನೋದು ಕೊಟ್ಟೆ ಕೊಡ್ತಾರೆ. ಮತ್ತೆ ಇಲ್ಲಿ ಅವಲಕ್ಕಿ ಅಂತ ಪ್ರಸಾದ ಕೊಡ್ತಾರೆ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೂನು. ತುಂಬಾ ಚೆನ್ನಾಗಿದೆ. ಇಲ್ಲೂ ಅಷ್ಟೇ ಅನ್ನದಾಸೋಹ ಎಲ್ಲ ನಡೆಯುತ್ತೆ. ತುಂಬಾನೇ ಚೆನ್ನಾಗಿದೆ ಈ ದೇವಸ್ಥಾನ ನೋಡೋದಕ್ಕೂನು.
ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಆಲ್ಮೋಸ್ಟ್ ಇವಾಗ ಟೈಮ್ ಬಂದು ಒಂದು 12:15 ಆಗ್ತಾ ಬಂತು ನಾವು ಹೋಗೋವಷ್ಟೊತ್ತಿಗೆ. ತುಂಬಾ ಚೆನ್ನಾಗಿದೆ, ಆ ಕಡೆ ಈ ಕಡೆ ಸೀನರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಗಿಡ ಮರ ಎಲ್ಲ ತುಂಬಾ ಚೆನ್ನಾಗಿ ಬೆಳೆದಿದೆ. ಹಾಗೆ ನಾವು ಹೋಗ್ತಾ ಹೋಗ್ತಾ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಹಾಗೆ ನಾವು ಹೋಗೋವಷ್ಟೊತ್ತಿಗೆ ಒಂದು 2:30 ಆಗೋಗಿತ್ತು. ದೇವ್ರ ದರ್ಶನ ಎಲ್ಲ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್, ಲೈಕ್, ಶೇರ್ ಅಂಡ್ ಕಮೆಂಟ್.